ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಇಲ್ರಾದ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಯೋಪೇರು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೆ, ಹಸ್ಬೆಂಡ್ಗೆ ಏನೂ ಮಾಡಿಕೊಡ್ಲಿಲ್ಲ. ನಮಗೆ ಚಪಾತಿ ಮತ್ತು ಪಲ್ಯ ಮಾಡಿಕೊಂಡೆ. ಊರಿಂದ ಅಲಸಂಡೆ ಕಾಳು ತಂದಿದ್ರು ಹಸ್ಬೆಂಡ್, ಊರಿಗೆ ಹೋಗಿದ್ರಲ್ಲ ಅವಾಗ. ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದ್ರದ್ದು ಪಲ್ಯ ಮಾಡಿಕೊಂಡು ಚಪಾತಿ ಮಾಡಿಕೊಟ್ಟೆ. ಅವನು ತಿಂದ್ಬಿಟ್ಟು ರೆಡಿಯಾಗಿದ್ದಾನೆ. ನಾನು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಈಗ ಅವನನ್ನು ಕರ್ಕೊಂಡು ಹೋಗಬೇಕು. ನನ್ನ ಫ್ರೆಂಡ್ ಅವ್ರ ಮಗಳನ್ನ ಕರ್ಕೊಂಬರ್ತಾರೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಕರ್ಕೊಂಡು ಬಂದಿದ್ದಾದಮೇಲೆ ಅವ್ರನ್ನ ಹೋಗಿ ಸ್ಕೂಲಿಗೆ ಬಿಟ್ಟು ನಾವು ಪಾರ್ಕಲ್ಲಿ ವಾಕ್ ಮಾಡಿಕೊಂಡು ಮನೆಗೆ ಬರಬೇಕು. ಮನೆಗೆ ಬಂದಮೇಲೆ ಟಿಫನ್ ಮಾಡ್ತೀನಿ. ಇವಾಗ ಅವನನ್ನು ಸ್ಕೂಲಿಗೆ ಬಿಟ್ಟು ಪಾರ್ಕಲ್ಲಿ ವಾಕ್ ಮಾಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಫ್ರೆಂಡು ಸ್ವಲ್ಪ ಹೊತ್ತಿದ್ದು ಹೋದರು. ಸ್ವಲ್ಪ ಮಾತಾಡ್ತಿದ್ವಿ. ಒಂದೆರಡು ದಿನ ಅವ್ರು ಸಿಕ್ಕಿರಲಿಲ್ಲ, ಹಾಗಾಗಿ ನೆನ್ನೆನೂ ಅವ್ರು ಬಂದಿರಲಿಲ್ಲ. ಅವ್ರ ಮಗಳನ್ನ ಬಿಡೋದಕ್ಕೆ ಅವ್ರ ಹಸ್ಬೆಂಡೇ ಬಿಟ್ಟಿದ್ದರು. ಮಧ್ಯಾಹ್ನ ಮಾತ್ರ ನಾನೇ ಕರ್ಕೊಂಡು ಬಂದಿದ್ದೆ. ಬಂದ್ಬಿಟ್ಟು ಕರ್ಕೊಂಡು ಹೋದ್ರು ಮನೆ ಹತ್ರ. ಅದಕ್ಕೆ ಇವಾಗ ಸ್ವಲ್ಪ ಮಾತಾಡಿಕೊಂಡು ವಾಕೆಲ್ಲ ಮುಗಿಸ್ಕೊಂಡ್ಬಂದ್ವಲ್ಲ, ಹೋದ್ರು ಮನೆಗೆ. ಈಗ ನಾನು ಟಿಫನ್ ಮಾಡಬೇಕು. ಟಿಫನ್ ಮಾಡಿದ್ದಾದಮೇಲೆ ಸ್ವಲ್ಪ ಬಟ್ಟೆ ಇದ್ದಾವೆ ಮಡ್ಚಿಡೋ ಅಂತ, ಫೋಲ್ಡ್ ಮಾಡಿಡಬೇಕು. ಬಟ್ಟೆ ಫೋಲ್ಡ್ ಮಾಡಿಟ್ಟು ಎಲ್ಲವನ್ನು ಆರ್ಗನೈಸರಲ್ಲಿ ಹಾಕ್ಬಿಟ್ಟು ಆರ್ಗನೈಸ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಬೇರೆ ನಾನು ಸ್ಟಿಚಿಂಗ್ ಕೆಲಸ ಮಾಡ್ಕೊಬೇಕು. ನೋಡಿ ಬಟ್ಟೆ ಎಲ್ಲಿದ್ದಾವೆ, 2 ದಿನದ್ದು ಒಣಗಿಸಿರೋದು ಎತ್ಕೊಂಬಂದಿಲ್ಲೇ ಹಾಕಿಬಿಟ್ಬಿಟ್ಟಿದ್ದೀನಿ. ಮಳೆ ಮೋಡ ಇತ್ತಲ್ಲ, ಸ್ವಲ್ಪ ಚೆನ್ನಾಗಿ ಒಣಗಿರಲಿಲ್ಲ, ಅದಕ್ಕೆ ಮಡ್ಚಿಟ್ಟಿರಲಿಲ್ಲ. 1-2 ದಿನ ಬಿಟ್ಬಿಟ್ಟು ಮಡ್ಚಿಡೋಣ ಅಂತ. ಸ್ವಲ್ಪ ತಣ್ಣಗಿರುತ್ತಲ್ಲ ಬಟ್ಟೆ, ಸ್ಮೆಲ್ ಆಗಿಬಿಡುತ್ತೇನೋ ಅನ್ನೋ ಭಯಕ್ಕೆ ಮಡ್ಚಿಟ್ಟಿರಲಿಲ್ಲ. ಮಡ್ಚಿಡಬೇಕು. ಬನ್ನಿ ಇವಾಗ ಟಿಫನ್ ಮಾಡ್ಕೊಳ್ಳೋಣ. ಬಟ್ಟೆ ಎಲ್ಲ ಮಡ್ಚಿಟ್ಟಾದಮೇಲೆ ಇದೊಂದು ಬ್ಲೌಸು ಐರನ್ ಮಾಡಬೇಕಿತ್ತು. ಹಾಗೆ ಒಂದು ವೀಡಿಯೋ ಕ್ಲಿಪ್ ತಗೊಬೇಕಿತ್ತು, ಫೋಟೋನು. ಹಾಗಾಗಿ ಐರನ್ ಮಾಡಿಕೊಂಡು ತಗೊಂಡೆ. ಇದು ಫಾಲ್ ಒಂದು ಏಮಿಂಗ್ ಮಾಡಬೇಕಿತ್ತು, ಅದನ್ನು ಏಮಿಂಗ್ ಮಾಡಿ ಮುಗಿಸಿ ಇದನ್ನೆಲ್ಲ ತೊಗೊಂಡು ಅಷ್ಟರಲ್ಲಿ ಟೈಮ್ ಆಯಿತು. ಇವಾಗಿನ್ನೇನು ಟೈಮ್ ಆಯಿತು, ಮಗನ ಸ್ಕೂಲಿಂದ ಕರ್ಕೊಂಬರ್ಬೇಕು. ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ಬಂದಮೇಲೆ ಹೋಗ್ತೀವಿ ಕರ್ಕೊಂಬರೋದಕ್ಕೆ. ಇವತ್ತು ಗಾಡಿಲೋಗೆಲ್ಲ ನೆಡ್ಕೊಂಡು ಹೋಗ್ತಾಯಿದ್ದೀವಿ. ಧನ್ವಿ ನೆಡ್ಕೊಂಡು ಕರ್ಕೊಂಡು ಹೋಗಿ ಬಂದೆ. ಇವರು ಇದನ್ನು ಅಭ್ಯಾಸ ಮಾಡ್ಕೊಂತಿದ್ದಾರೆ ಪಾರ್ಕಿಗೆ ಹೋಗೋಣ ಅಂತ. ಅವರಿಗೆ ಈ ಎಕ್ಸಸೈಸ್ ಪಾರ್ಕಲ್ಲಿ ಎಲ್ಲ ಆಟ ಆಡಿಕೊಂಡು ಹೋದರೆ ನಮ್ಮ ಮನೆಗೆ ಸಮಾಧಾನ. ಇಲ್ಲ ಅಂದರೆ ಹತ್ತು ಕರೆದು ಎಲ್ಲ ಮಾಡ್ತಾರೆ ರೋಡಲ್ಲಿ. ಹಾಗಾಗಿ ಒಂದು 5 ಮಿನಿಟ್ಸ್ ಆಟ ಆಡ್ಕೊಳ್ಳಿ ಅಂತ ಕರ್ಕೊಂಡು ಬಂದಿದ್ವಿ. ನಿನ್ನೆ ಎಷ್ಟುದ್ದ ಇದ್ದಾನೆ ಅಲ್ವಾ, UKG ನೋಡಿದ್ರೆ. ಇವನು ಅಷ್ಟೇ, ನಾನು ಇವನ್ನೇ ಕೊಳ್ಳ ಸಣ್ಣ ಅಂತೀನಿ, ಅವನು ಹಂಗೆ. ಅವನು ಇನ್ನೇನು ಒಂಚೂರು ಅಷ್ಟೇ. ಮನಸ್ ನನ್ನ ಹೆಸರು ಅಂತ ಹೇಳ್ತಾನೆ. ಮನಸ್ವಿ ಮನಸ್ಸು ನೋಡ, ಅವ್ರ ತಮ್ಮನ ಧನ್ವಿಕ್ ಅಂತ ಅವನಂತ. ತಮ್ಮ ಇರುತ್ತೆ, ಅವನು ಅಷ್ಟು ಚೆನ್ನಾಗಿ ಬಾ ಹಿಂಗೆಲ್ಲ ಹಂಗೆ ಬೀಳ್ತೀಯ ಅಂತೆಲ್ಲ ಇದು ಮಾಡ್ತಿರೋದು. ಇಲ್ಲಿ ಧನ್ವಿಕ್
ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಸಿಗುವ ಇದೇ ಥರ ಇನ್ನೊಂದು ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.